ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಸದ್ಯಕ್ಕೆ ಸಂಘರ್ಷ ನಡೀತಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ನ್ಯೂಸ್ನಲ್ಲೂ ನೋಡ್ತಾ ಇರ್ತೀರಾ. ಆದರೆ ಎಕ್ಸಾಕ್ಟ್ಲಿ ಇಸ್ರೇಲ್ ಮತ್ತು ಲೆಬನಾನ್ ನಡುವೆ ಯಾಕೆ ಈ ಸಂಘರ್ಷ ಆಗ್ತಾ ಇದೆ, ಇದರ ಹಿನ್ನೆಲೆ ಏನು, ಇದೆಲ್ಲವನ್ನೂ ಕೂಡ ವಿವರಿಸಿ ಹೇಳಬೇಕು ಅಂತಂದ್ರೆ ಮೇ ಬಿ ಒಂದು ಗಂಟೆನೇ ಬೇಕಾಗುತ್ತೆ. ಬಟ್ ಇವನ್ ನಾವು ಬಹಳ ಸಂಕ್ಷಿಪ್ತವಾಗಿ ಏನೆಲ್ಲ ಮೇನ್ ವಿಚಾರಗಳಿದೆ, ಎಷ್ಟು ವರ್ಷಗಳಿಂದ ಎರಡೂ ರಾಷ್ಟ್ರಗಳ ನಡುವೆ ಆಕ್ಚುಲಿ ಇರುವಂತಹ ಸಂಘರ್ಷ ಏನು, ಇದೆಲ್ಲವನ್ನೂ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ. 1940ಕ್ಕೆ ನಾವು ಹೋಗಬೇಕಾಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಯಾವಾಗ ಇಸ್ರೇಲ್ ಸ್ಥಾಪನೆ ಆಯಿತು ಅಲ್ಲಿಂದ ಈ ಎರಡು, ಒಂದು ಇಸ್ರೇಲ್ ಇನ್ನೊಂದು ಕಡೆ ಲೆಬನಾನ್, ಇಬ್ಬರ ನಡುವೆ ಸಂಘರ್ಷ ಇದ್ದೇ ಇರುತ್ತೆ. ಏನೋ ಲೆಬನಾನ್ ಏನು ಬಹಳ ದೊಡ್ಡ ರಾಷ್ಟ್ರ ಅಲ್ಲ, 52 ಲಕ್ಷ ಜನ ವಾಸಿಸ್ತಾ ಇರೋದು, ನಮ್ಮ ಉತ್ತರ ಕನ್ನಡದಷ್ಟು ದೊಡ್ಡದಾಗಿರುವಂಥ ಒಂದು ರಾಷ್ಟ್ರ ಅಂತ ಹೇಳ್ಬೋದು. ಸೊ ಇಸ್ರೇಲ್ ವಿರುದ್ಧ 1948ರ ಅರಬ್ ಇಸ್ರೇಲಿ ಯುದ್ಧದಲ್ಲಿ ಲೆಬನಾನ್ ಭಾಗವಹಿಸುತ್ತೆ. ಆದರೆ 1949ರಲ್ಲಿ ಇಸ್ರೇಲ್ನೊಂದಿಗೆ ಕದನ ವಿರಾಮ ಒಪ್ಪಂದದ ಬಯಕೆಯನ್ನು ಸೂಚಿಸಿದ ಮೊದಲ ಅರಬ್ ರಾಷ್ಟ್ರ ಅಂತಂದ್ರೆ ಅದು ಲೆಬನಾನ್. 1967ರಲ್ಲಿ 6 ದಿನಗಳ ಯುದ್ಧದಲ್ಲಿ ಲೆಬನಾನ್ ಭಾಗವಹಿಸೋದಿಲ್ಲ. ಹಾಗೆ 1973ರಲ್ಲಿ ಯೋಮ್ ಕಿಪೋರ್ ಯುದ್ಧ ನಡೆಯುತ್ತೆ, ಅದರಲ್ಲೂ ಕೂಡ ಯಾವುದೇ ಪಾತ್ರವನ್ನು ಲೆಬನಾನ್ ವಹಿಸೋದಿಲ್ಲ. ಇಸ್ರೇಲ್ನೊಂದಿಗಿನ ಲೆಬನಾನ್ನ ಗಡಿ ಇಸ್ರೇಲ್ ಮತ್ತು ಇತರ ಯಾವುದೇ ಪಕ್ಕದ ಅರಬ್ ಲೀಗ್ ರಾಜ್ಯಗಳ ನಡುವಿನ ಶಾಂತ ಗಡಿಯಾಗಿತ್ತು ಅಲ್ಲಿವರೆಗೆ. ಇಸ್ರೇಲ್ ಮತ್ತು ಲೆಬನಾನ್ ಪರಸ್ಪರ ಶತ್ರು ರಾಜ್ಯ ಅಂತ ಈಗ ಅವರು ಪರಿಗಣಿಸ್ತಾರೆ. ಯಾಕಂದ್ರೆ ಇಸ್ರೇಲ್ ನಾಗರಿಕರು ಅಥವಾ ಇಸ್ರೇಲ್ ನೀಡಿದಂಥ ಯಾವುದೇ ಪಾಸ್ಪೋರ್ಟ್ ಹೊಂದಿರುವಂಥ ಸ್ಟ್ಯಾಂಪ್ಗಳು, ವೀಸಾಗಳು ಅಥವಾ ಸೀಲ್ಗಳನ್ನು ಹೊಂದಿರುವಂಥ ಯಾವುದೇ ವ್ಯಕ್ತಿಯನ್ನ ಲೆಬನಾನ್ಗೆ ಪ್ರವೇಶ ಮಾಡೋದಕ್ಕೆ ಕಟ್ಟುನಿಟ್ಟಾಗಿ ನಿಷೇಧ ಇದೆ. ಹಾಗೆ ಹೆಚ್ಚಿನ ತಪಾಸಣೆಗಾಗಿ ಅವ್ರನ್ನ ಬಂಧಿಸಬಹುದು, ಇಂಥ ಒಂದು ರೂಲ್ ಅಲ್ಲಿದೆ. 1970 ಹಾಗೂ 1980ರಲ್ಲಿ ಲೆಬನಾನ್ನ ಒಳಗೆ ಒಂದಷ್ಟು ಸಿವಿಲ್ ವಾರ್ ಶುರುವಾಗುತ್ತೆ, ಅಂತರ್ಯುದ್ಧ ನಡೆಯುತ್ತೆ. ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಸೇಷನ್ನೊಂದಿಗೆ ಸಂಯೋಜಿತವಾಗಿರುವಂಥ ಉಗ್ರಗಾಮಿಗಳು ಸೇರಿದ ಹಾಗೆ ಸ್ಥಳಾಂತರಗೊಂಡಂಥ ಈ ಪ್ಯಾಲೆಸ್ತೀನರಿದ್ದಾರೆ, ಅವರು ದಕ್ಷಿಣ ಲೆಬನಾನ್ನಲ್ಲಿ ನೆಲೆಸೋಕೆ ಶುರು ಮಾಡ್ತಾರೆ. ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಇವರೆಲ್ಲರೂ ಕೂಡ ಇರ್ತಾರೆ. 1970ರಲ್ಲಿ ಪ್ಯಾಲೆಸ್ತೀನರು ಮತ್ತು ಕ್ರಿಶ್ಚಿಯನ್ ಸೇನಾಪಡೆಗಳ ನಡುವೆ ಒಂದಷ್ಟು ಆಂತರಿಕ ಸಂಘರ್ಷ ಶುರುವಾಗುತ್ತೆ. ಲೆಬನಾನ್ನಲ್ಲಿ ದೊಡ್ಡ ಸಿವಿಲ್ ವಾರ್ ಶುರುವಾಗುತ್ತೆ. ಅರಬರಿಗೆ ಸೋವಿಯತ್ ರಷ್ಯಾ ಈ ಕಡೆ ಆ ಒಂದು ಒಕ್ಕೂಟ ಬೆಂಬಲ ಕೊಡುತ್ತೆ, ಮತ್ತೊಂದು ಕಡೆ ಕ್ರಿಶ್ಚಿಯನ್ ಒಕ್ಕೂಟಕ್ಕೆ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಇಬ್ಬರೂ ಕೂಡ ಸಪೋರ್ಟ್ ಅನ್ನ ಪಡೆದು ಅಲ್ಲಿ ಯುದ್ಧದ ಮೊದಲ ಹಂತದಲ್ಲಿ ಇಸ್ರೇಲ್ ಏನ್ ಮಾಡುತ್ತೆ ಅಂತಂದ್ರೆ ಪ್ರಮುಖ ಕ್ರಿಶ್ಚಿಯನ್ ಲೆಬನಾನಿ ಸೇನಾಪಡೆಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತೆ. ಇದು 1980ರ ದಶಕದ ಆರಂಭದಲ್ಲಿ ಲೆಬನಾನ್ನ ಸರ್ಕಾರವನ್ನು ಅವರೇ ಮುನ್ನಡೆಸ್ತಾ ಇರ್ತಾರೆ. ಇಸ್ರೇಲ್ 1979ರಿಂದ 84ರ ಅವಧಿಯಲ್ಲಿ ಪ್ರತ್ಯೇಕತಾವಾದಿ ಮುಕ್ತ ಲೆಬನಾನ್ ರಾಜ್ಯವನ್ನು ಬೆಂಬಲ ಮಾಡುತ್ತೆ. ಸೊ ಸಂಘರ್ಷದ ಸಮಯದಲ್ಲಿ ಪ್ಯಾಲೆಸ್ಟೀನಿಯನ್ ಗುಂಪುಗಳು ಉತ್ತರ ಇಸ್ರೇಲಿ ಪಟ್ಟಣಗಳ ಮೇಲೆ ದಾಳಿಗೆ ದಕ್ಷಿಣ ಲೆಬನಾನ್ ಅನ್ನ ಲಾಂಚ್ ಪ್ಯಾಡ್ ಆಗಿ ಬಳಸ್ತವೆ. ತನ್ನ ಉತ್ತರ ಗಡಿಯನ್ನ ಇಸ್ರೇಲ್ ರಕ್ಷಣೆ ಮಾಡ್ಕೊಳ್ಳೇಬೇಕು. ಎರಡೂ ಕೂಡ, ಲೆಬನಾನ್ ಇಲ್ಲಿದ್ರೆ ಇಸ್ರೇಲ್ ಇಲ್ಲಿದೆ, ಮೇಲೆ ಕೆಳಗೆ ಹೇಗೆ ಈಗ ಕರ್ನಾಟಕ ತಮಿಳುನಾಡು ಹೇಗಿದಾವೋ ಹಾಗೆ ಮೇಲೆ ಕರ್ನಾಟಕದ ಭಾಗದಲ್ಲಿ ಈ ಲೆಬನಾನ್ ಬರುತ್ತೆ, ಸೊ ಅದರ ಕೆಳಗೆ ಇಸ್ರೇಲ್ ಬರುತ್ತೆ. ಹಾಗಾಗಿ ಆ ಒಂದು ಗಡಿ ಬರುತ್ತಲ್ಲ, ಆ ಒಂದು ಬಾರ್ಡರ್, ಸೊ ಅದನ್ನು ಬಫರ್ ಝೋನ್ ಅಂತ ರಚನೆ ಮಾಡಲೇಬೇಕಾಗಿತ್ತು, ಅದನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕಾಗಿತ್ತು. ಸೊ ಈ ಪ್ರಯತ್ನದಲ್ಲಿ ಇಸ್ರೇಲ್ 1978ರಲ್ಲಿ ದಕ್ಷಿಣ ಲೆಬನಾನ್ ಮೇಲೆ ಅಟ್ಯಾಕ್ ಶುರು ಮಾಡುತ್ತೆ. 4 ವರ್ಷಗಳ ನಂತರ ಇಸ್ರೇಲ್ ಮತ್ತೊಮ್ಮೆ ಲೆಬನಾನ್ ಮೇಲೆ ಆಕ್ರಮಣ ಮಾಡಿತು. ಅಲ್ಲಿಂದ ಎರಡೂ ಈ ರಾಷ್ಟ್ರಗಳ ಫ್ರಿಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. PLO ಏನಿದೆ, ಪ್ಯಾಲೆಸ್ತೀನಿಯನ್ ಈ ಲಿಬರೇಷನ್ ಆರ್ಗನೈಸೇಷನ್, ಅವ್ರನ್ನ ಸಂಪೂರ್ಣವಾಗಿ ಲೆಬನಾನ್ನಿಂದ ಹೊರ ಹಾಕೋದೇ ಇಸ್ರೇಲ್ನ ಉದ್ದೇಶ ಆಗಿತ್ತು. ಮತ್ತು ಈ ಕಾರ್ಯಾಚರಣೆಗೆ ಬೈರೂತ್ವರೆಗೂ ತಲುಪಿ ಅವರ ಕಾರ್ಯಾಚರಣೆಯನ್ನು ಆಕ್ರಮಣದ ಮೂಲಕ ಕೊನೆಗೊಳಿಸ್ತಾರೆ. ಅದಾದಮೇಲೆ 1985ರ ಹೊತ್ತಿಗೆ ಇಸ್ರೇಲ್ ಈ ದಕ್ಷಿಣ ಲೆಬನಾನ್, ಏನು ಈ ದಕ್ಷಿಣ ಭಾಗ ಇದೆಯಲ್ಲ ಲೆಬನಾನ್, ಅಲ್ಲಿ 15ರಿಂದ 20 ಕಿಲೋಮೀಟರ್ ಅಗಲದ ಭದ್ರತಾ ವಲಯವನ್ನು ನಿರ್ವಹಿಸುತ್ತೆ. ಇದು ಗಡಿಯಾಚೆಗಿನ ದಾಳಿಯನ್ನು ತಡೆಯೋದಕ್ಕೆ ವಿನ್ಯಾಸಗೊಳಿಸಿರುವಂಥ ಒಂದು ಬಫರ್ ಝೋನ್. ಅದು ಈ ಪ್ರದೇಶವನ್ನು ದಕ್ಷಿಣ ಲೆಬನಾನ್ ಸೈನ್ಯ, ಅಂದರೆ ಏನು ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇರುತ್ತಲ್ಲ ಅಲ್ಲಿ ಕ್ರಿಶ್ಚಿಯನ್ ಗುಂಪೇನಿದೆ, ಸೊ ಅವರ ಸೌತ್ ಲೆಬನಾನ್ ಆರ್ಮಿ ಏನಿದೆ, ಅಂದರೆ ಇಸ್ರೇಲ್ನೊಂದಿಗೆ ಮೈತ್ರಿ ಮಾಡ್ಕೊಂಡಿರುವಂಥ ಕ್ರಿಶ್ಚಿಯನ್ ಮಿಲಿಟರಿ ಗಸ್ತು ತಿರುಗ್ತಾ ಇತ್ತು ಅಲ್ಲಿ. ಏನೋ ಅಲ್ಪಾವಧಿಯ ಕಾಲಕ್ಕೆ ಇರಬೇಕಾಗಿತ್ತು ಈ ಒಂದು ಕಾಂಪ್ಲಿಕೇಶನ್, ಆದರೆ ಇದು ಮುಂದುವರಿತಾ ಹೋಗುತ್ತೆ. ಇದು ಲೆಬನಾನ್ನ ವಿವಿಧ ಗುಂಪುಗಳಿಂದ, ವಿಶೇಷವಾಗಿ ಹೆಜ್ಬುಲ್ಲಾದವರು ಇದನ್ನು ವಿರೋಧ ಮಾಡೋಕೆ ಶುರು ಮಾಡ್ತಾರೆ. ಅಂದರೆ ನಮ್ಮ ಲೆಬನಾನ್ನ ದಕ್ಷಿಣ ಭಾಗವನ್ನು ಇಸ್ರೇಲ್ ಯಾಕೆ ಕಂಟ್ರೋಲ್ ಮಾಡುತ್ತೆ, ಹಾಗೇನೆ ಅಲ್ಲಿರುವಂಥ ಒಂದಷ್ಟು ವಿಚಾರಗಳು, ಇಂಟರ್ನಲ್ ಘರ್ಷಣೆ ಇದೆಯಲ್ಲ, ಅದನ್ನು ಈ ಹೆಜ್ಬುಲ್ಲಾ ಸಂಘಟನೆ ಆಗ ಏನು ಅಸ್ತಿತ್ವಕ್ಕೆ ಬರುತ್ತೆ ಅದರ ಲಾಭವನ್ನು ಪಡಿತಾರೆ. 1980ರ ದಶಕದ ಆರಂಭದಲ್ಲಿ ಇಸ್ರೇಲಿ ಆಕ್ರಮಣಕ್ಕೆ ನೇರ ಪ್ರತಿಕ್ರಿಯೆಯಾಗಿ ಲೆಬನಾನ್ನ ಅಂತರ್ಯುದ್ಧದ ಈ ಅವ್ಯವಸ್ಥೆ ಏನಿದೆ, ಆ ಸಮಯದಲ್ಲೇ ಈ ಹೆಜ್ಬುಲ್ಲಾ ಅನ್ನೋ ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ಶಿಯಾ ಇಸ್ಲಾಮಿಸ್ಟ್ ಚಳುವಳಿ ಆರಂಭ ಆಗುತ್ತೆ. ಇವರಿಗೆ ಇರಾನ್ ಗಮನಾರ್ಹವಾಗಿ ಬೆಂಬಲ ಕೊಡುತ್ತೆ, ಬೆಳೆಸುತ್ತೆ, ಇಸ್ರೇಲ್ ವಿರುದ್ಧ ಎತ್ತಿಕಟ್ಟುತ್ತೆ ಈ ಹೆಜ್ಬುಲ್ಲಾನ. ಸೊ ಇರಾನ್ ಸಪೋರ್ಟ್ ಹೆಜ್ಬುಲ್ಲಾಗಳಿಗೆ ಇಸ್ರೇಲ್ ಫೇಸ್ ಮಾಡೋಕೆ ದೊಡ್ಡ ಶಕ್ತಿ ಆಗುತ್ತೆ. ಹಾಗೆ ದಕ್ಷಿಣ ಲೆಬನಾನ್ನಲ್ಲಿ ಇಸ್ರೇಲ್ ಆಕ್ರಮಣವನ್ನು ವಿರೋಧಿಸೋದು ಗುಂಪಿನ ಆರಂಭಿಕ ಗುರಿಯಾಗಿತ್ತು. ಈ ಲೆಬನಾನ್, ಈ ಹೆಜ್ಬುಲ್ಲಾ ಗ್ರೂಪ್ ಏನಿದೆ, ಅವರು ಹುಟ್ಟಾಕಿದ್ದೆ, ಅವರು ಶುರುವಾಗಿದ್ದೆ ನಾವು ಇಸ್ರೇಲ್ನ ನಮ್ಮ ಈ ದಕ್ಷಿಣ ಲೆಬನಾನ್ ಅನ್ನು ಆಕ್ರಮಣ ಮಾಡ್ತಾರಲ್ಲ ಅದನ್ನು ತಡೆಯೋಕೆ ಅಂತ ಈ ಹೆಜ್ಬುಲ್ಲಾ ಗ್ರೂಪ್ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಆದರೆ ಇವರು ನಿಧಾನವಾಗಿ ಬೆಳೀತಾ ಹೋದ ಹಾಗೆ
ಇರಾನ್ನ ಮಾದರಿಯಲ್ಲಿ ಲೆಬನಾನ್ನಲ್ಲಿ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸೋದಕ್ಕೆ ಹಾಗೆಯೇ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಅನ್ನು ವಿರೋಧಿಸೋದು ಹೆಜ್ಬುಲ್ಲಾ ತಂಡ ಅಜೆಂಡಾ ಮಾಡ್ಕೊಳ್ಳುತ್ತೆ. ಹಾಗೆ ಲೆಬನಾನ್ನಲ್ಲಿ ಇವರು ತಮ್ಮ ಜನಪ್ರಿಯತೆಯನ್ನು ನಿಧಾನವಾಗಿ ಹೆಜ್ಬುಲ್ಲಾಗಳು ಲೆಬನಾನ್ನಲ್ಲಿ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾರೆ. ಒಂದಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗ್ತಾರೆ. ದಕ್ಷಿಣ ಲೆಬನಾನ್ನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಶಿಯಾ ಸಮುದಾಯದ ಜನರ ಮನಸೆಳೆಯುವಂಥ ಪ್ರಯತ್ನ ಈ ಹೆಜ್ಬುಲ್ಲಾ ಗ್ರೂಪ್ನಿಂದ ಆಗುತ್ತೆ. ಶಿಯಾ ಸಮುದಾಯಕ್ಕೂ ಕೂಡ ಲೆಬನಾನ್ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ ಅನ್ನೋ ನೋವಿರುತ್ತೆ. ಇರಾನಿಂದ ಬರುವಂಥ ಸಪೋರ್ಟನ್ನು ಬಳಸ್ಕೊಂಡು ಆರೋಗ್ಯ, ಶಿಕ್ಷಣ ಕ್ಷೇತ್ರ ಎಲ್ಲ ಕಡೆ ಕೂಡ ಈ ಶಿಯಾ ಕಮ್ಯುನಿಟಿ ಅವರಿಗೆ ಈ ಹೆಜ್ಬುಲ್ಲಾ ಗ್ರೂಪ್ನವರು ಬಂಡುಕೋರು ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಇಸ್ರೇಲ್ನಿಂದ ನಮಗೆ ಅಪಾಯ ಇದೆ, ಇದು ನಮ್ಮ ಶತ್ರು ರಾಷ್ಟ್ರ ಅನ್ನೋದನ್ನು, ಆ ವಿಚಾರವನ್ನು ಇವರಲ್ಲಿ ಬಲವಾಗಿ ಬಿತ್ತಾ ಹೋಗ್ತಾರೆ ಹೆಜ್ಬುಲ್ಲಾ ಬಂಡುಕೋರರು. ಆರಂಭದಲ್ಲಿ ಇವರು ಬಂಡುಕೋರರು ಅಂತ ಆರಂಭ ಆಗೋದು, ಒಂದು ರಾಜಕೀಯ ಮೊಮೆಂಟ್ ಆಗಿ ಅದು ಬದಲಾಗುತ್ತೆ. ಅದಾದಮೇಲೆ ಪೊಲಿಟಿಕಲ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಹೆಜ್ಬುಲ್ಲಾ. 1992ರಲ್ಲಿ ಮೊದಲ ಪಾರ್ಲಿಮೆಂಟ್ ಸೀಟನ್ನು ಕೂಡ ಹೆಜ್ಬುಲ್ಲಾದವರು ಗೆಲ್ತಾರೆ. ಲೆಬನಾನ್ನಲ್ಲಿ ಶಿಯಾ ಸಮುದಾಯದ ದೊಡ್ಡ ಧ್ವನಿಯಾಗಿ ಹೊರಹೊಮ್ಮುತ್ತೆ ಈ ಹೆಜ್ಬುಲ್ಲಾ ಗ್ರೂಪ್. ಸೊ ಇಸ್ರೇಲಿ ಮತ್ತು ದಕ್ಷಿಣ ಲೆಬನಾನ್ ಸೇನಾಪಡೆಗಳಿಗೆ ನಿರಂತರವಾಗಿ ಕಿರುಕುಳ ಕೊಡೋದು, ಹೊಂಚು ದಾಳಿಗಳನ್ನು ಮಾಡೋದು, ರಸ್ತೆ ಬದಿಯಲ್ಲಿ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡೋದು, ರಾಕೆಟ್ ದಾಳಿಗಳನ್ನು ಮಾಡೋದು, ಹೀಗೆ ಹೆಜ್ಬುಲ್ಲಾದವರು ಮಿಲಿಟರಿ ವಿಭಾಗ ಅಲ್ಲದೆ ಗೆರಿಲ್ಲಾ ತಂತ್ರಗಳನ್ನು ಇಸ್ರೇಲ್ ಮೇಲೆ ಅವರು ಪ್ರಹಾರ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ 1996ರಲ್ಲಿ ಒಂದು ದೊಡ್ಡ ಘರ್ಷಣೆ ಆಗುತ್ತೆ, ಗ್ರೇವ್ಸ್ ಆಫ್ ಗ್ರೋತ್ ಅಂತ ಕರೀತಾರೆ ಅದನ್ನು. ಆ ಸಂದರ್ಭದಲ್ಲಿ ಸುದೀರ್ಘ ಯುದ್ಧ ಆಗುತ್ತೆ. ಹೆಜ್ಬುಲ್ಲಾದ ರಾಕೆಟ್ ಬೆಂಕಿಯನ್ನು ನಿಗ್ರಹಿಸೋದಕ್ಕೆ ಇಸ್ರೇಲ್ ಮಿಲಿಟರಿ ಮುನ್ನಡೆಯನ್ನು ನಡೆಸುತ್ತೆ. ಆ ಸಂದರ್ಭದಲ್ಲಿ ಈ ಕಾರ್ಯಾಚರಣೆ ಮಾಡುವಾಗ, ರಾಕೆಟ್ಗಳ ದಾಳಿ ಮಾಡಿದಾಗ ಒಂದಷ್ಟು ಲೆಬನಾನ್ನ ಸಿವಿಲ್ಸ್ ಏನಿದ್ದಾರೆ ಅಲ್ಲಿ ನಾಗರಿಕರು ಕೂಡ ಸಾವನ್ನಪ್ತಾರೆ. ಆಗ ಯುನೈಟೆಡ್ ನೇಷನ್ಸ್ ಹೇಳುತ್ತೆ, ಇಸ್ರೇಲ್ ಮಾಡ್ತಿರೋದು ತಪ್ಪು, ನೀವು ನಾಗರಿಕರನ್ನ ಕೊಲ್ತಿರುವಂಥ ತಪ್ಪು, ಹೆಜ್ಬುಲ್ಲಾನ ಟಾರ್ಗೆಟ್ ಮಾಡಿಕೊಂಡು ನೀವು ನಾಗರಿಕರನ್ನ ಕೊಲ್ತಾ ಇದ್ದೀರ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಕ ಖಂಡನೆಗೆ ಗುರಿಯಾಗಿತ್ತು. ಇದೇ ಹೆಜ್ಬುಲ್ಲಾದವ್ರಿಗೂ ಕೂಡ ಬೇಕಾಗಿತ್ತು, ಇಸ್ರೇಲ್ನ ಇಡೀ ವಿಶ್ವದ ದೃಷ್ಟಿಯಲ್ಲಿ ವಿಲನ್ ಮಾಡಬೇಕು ಅನ್ನೋದು. ಸೊ 2006ರಲ್ಲಿ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ಯುದ್ಧ ಆಗುತ್ತೆ. 34 ದಿನಗಳ ಯುದ್ಧ. ಇದೀಗ ಸೆಪ್ಟೆಂಬರ್ 24ಕ್ಕೆ ಇತ್ತೀಚೆಗೆ ಆದಂಥ ಘಟನೆ ನಿಮಗೆಲ್ಲ ಗೊತ್ತಿರೋ ಹಾಗೆ 800 ಲೊಕೇಶನ್ ಮೇಲೆ ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿದೆ ಇಸ್ರೇಲ್. ಇದು ಎಲ್ಲಿಂದ ಶುರುವಾಯಿತು ಅಂತ ಅಂದರೆ ಲೆಬನಾನ್ನ ಈ ದಕ್ಷಿಣ ಭಾಗ ಏನಿದೆ, ಸೊ ಅಲ್ಲಿಂದ ಆ ಘರ್ಷಣೆ ಸ್ಟಾರ್ಟ್ ಆಗಿ ಇಲ್ಲಿವರೆಗೆ ಬಂದು ನಿಂತಿದೆ. ಮೊನ್ನೆ ಇತ್ತೀಚೆಗೆ ನಡೆದಂಥ ದಾಳಿಯಲ್ಲಿ 500ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, 2000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ಲೆಬನಾನ್ ಜನರಿಗೆ ಹೇಳಿದೆ, ನಮ್ಮ ಗುರಿ ಲೆಬನಾನ್ ಜನರು ಅಲ್ಲ, ನಮ್ಮ ಗುರಿ ಇರೋದು ನಿಮ್ಮಲ್ಲಿರುವಂಥ ಹೆಜ್ಬುಲ್ಲಾ ಆ ಬಂಡುಕೋರರು. ಅವರು ನಿಮ್ಮನ್ನು ಶೀಲ್ಡ್ ಆಗಿ ಬಳಸ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಅವರಿಂದ ದೂರ ಇರಿ. ಹೆಜ್ಬುಲ್ಲಾ ಅನ್ನೋದು ನಿಮ್ಮ ಲೆಬನಾನ್ಗೆ ಇರುವಂಥ ದೊಡ್ಡ ಕಂಟಕ ಅಂತ. ಸೊ ಹಾಗಾಗಿ ಪೇಜರ್ ದಾಳಿಯನ್ನು ಮಾಡ್ತು. ಈ ಗಾಜಾ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕದನ ವಿರಾಮದ ಮಾತುಕತೆ ನಡೆಸ್ತಾನೆ ಎಲ್ಲೊಂದು ಕಡೆ ಹೆಜ್ಬುಲ್ಲಾ ತಯಾರಿಗಳನ್ನು ಮಾಡ್ಕೊಳ್ತಾ ಇದೆ ನಮ್ಮ ಮೇಲೆ ದಾಳಿ ಮಾಡೋಕೆ ಅಂತ. ಇಸ್ರೇಲ್ಗೆ ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿರೋದ್ರಿಂದ ನಾವು ಅವರು ನಮ್ಮ ಮೇಲೆ ದಾಳಿ ಮಾಡೋಕೆ ಮುಂಚೆನೆ ನಾವು ವಾಪಸ್ ಅಟ್ಯಾಕ್ ಮಾಡಬೇಕು ಅಂತ ಇಸ್ರೇಲ್ ಅಟ್ಯಾಕನ್ನು ಶುರು ಮಾಡ್ತು. ಸೊ ಅದಾದಮೇಲೆ ಹೆಜ್ಬುಲ್ಲಾ ಮುಖ್ಯಸ್ಥನನ್ನು ಕೂಡ ಕೊಂದಿದೆ ಅನ್ನೋದ್ರ ವಿಚಾರ ಬರುತ್ತೆ ಹೊರಗಡೆ. ಸೊ ಅಲ್ಲಿಂದ ಈಗ ಇರಾನ್ ಈ ವಿಚಾರವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಯಾಕಂದರೆ ಇರಾನ್ಗೆ ಈ ಇಸ್ಲಾಮಿಕ್ ಐಡಿಯಾ ಏನಿದೆ ಅದನ್ನು ವಿಶ್ವವ್ಯಾಪಿ ಹರಡಿಸಬೇಕು ಅನ್ನೋದು ಒಂದಷ್ಟು ಅವರ ಒಂದು ಅಜೆಂಡಾ ಇದೆ. ಸೊ ಅದಕ್ಕೆ ಅವರಿಗೆ ಸಪೋರ್ಟ್ ಆಗಿರೋದು ಹೆಜ್ಬುಲ್ಲಾಗಳು. ಸೊ ಅವರ ಮೂಲಕ ಈಗ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಮುಂದಾಗ್ತಿದೆ. ಯಾಕಂದರೆ ನೇರವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಮತ್ತೆ ಅಲ್ಲಿ ನೇರವಾಗಿ ಅವರವರ ನಡುವೆ ಘರ್ಷಣೆ ಆಗುತ್ತೆ. ಆ ಕಾರಣಕ್ಕೆ ಈ ಹೆಜ್ಬುಲ್ಲಾಗಳ ಹೆಗಲ ಮೇಲೆ ಗುಂಡಿಟ್ಟು ಅಥವಾ ಒಂದು ಬಂದೂಕನ್ನು ಇಟ್ಟು ಅಲ್ಲಿಂದ ಇಸ್ರೇಲ್ ಅವರಿಗೆ ಶೂಟ್ ಮಾಡುವಂಥ ಪ್ರಯತ್ನ ಈಗ ಇರಾನ್ ಕಡೆಯಿಂದ ಆಗ್ತಾ ಇದೆ. ಈ ಕಾದು ನೋಡ್ಬೇಕು ಏನು ಮಾಡುತ್ತೆ ಅಂತ. ಇರಾನ್ ಈಗಾಗಲೇ ಇರಾನ್ಗೆ ಎಚ್ಚರಿಕೆ ಕೊಡುವಂಥದ್ದು ಕೂಡ ಆಗ್ತಾ ಇದೆ. ಒಂದು ಕಡೆ ಇಸ್ರೇಲ್ಗೆ ಅಮೆರಿಕ ಸಪೋರ್ಟ್ ಮಾಡ್ತಿರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಸೊ ಇರಾನ್ ಮತ್ತು ಅಮೆರಿಕ ಈಗ ಫೇಸ್ ಟು ಫೇಸ್ ಆಗ್ತಾವ. ಹಾಗೇನೆ ಒಂದೊಂದೇ ರಾಷ್ಟ್ರಗಳು ಯಾರ್ಯಾರಿಗೆ ಸಪೋರ್ಟ್ ಮಾಡ್ತಾರೆ. ಇದು ಮುಂದುವರಿತಾ ಹೋದರೆ ವಿಶ್ವದ 3ನೇ ಯುದ್ಧಕ್ಕೆ ಇದು ನಾಂದಿ ಹಾಡ್ಬೋದು. ಸೊ ಅಂಥ ದಿನಗಳು ಬರೋದು ಬೇಡ. ಆದಷ್ಟು ಬೇಗ ಕದನ ವಿರಾಮ ಆಗಲಿ, ಏನೇ ಘರ್ಷಣೆಗಳಿದ್ದರೂ ಕೂಡ ಮಾತುಕತೆಯ ಮೂಲಕ ಬಗೆಹರಲಿ ಅನ್ನೋದೇ ವಿಶ್ವದ ಶಾಂತಿಪ್ರಿಯರ ಬಯಕೆ. ಇದಾಗಿತ್ತು ಎಲ್ಲಿಂದ ಶುರುವಾಯಿತು ಅನ್ನೋದು. ಯಾಕಂದರೆ ಇನ್ನೂ ಕೂಡ ಇದು ಡಿಟೇಲ್ ಆಗಿ ಹೇಳಬೇಕು ಅಂತಂದರೆ ತುಂಬ ಇನ್ ಡೆಪ್ತ್ ಆಗಿ ಹೋಗಬೇಕಾಗುತ್ತೆ. ಬಟ್ ಮೇಜರ್ ಆಗಿ ಎಲ್ಲಿಂದ ಈ ಘರ್ಷಣೆ ಶುರುವಾಯಿತು ಅನ್ನೋದನ್ನು ನಿಮಗೆ ವಿವರಿಸುವಂಥ ಒಂದು ಪ್ರಯತ್ನವನ್ನು ಈ ವಿಡಿಯೋಲಿ ಮಾಡಿದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.